ನಮಸ್ತೆ ರೈತ ಮಿತ್ರರೇ. ನಮ್ಮ ಭೂಮಿಗೆ ಗೊಬ್ಬರಗಳು ಬಹಳ ಮುಖ್ಯವಾಗಿವೆ. ಆ ಗೊಬ್ಬರಗಳಲ್ಲಿ 3 ಮುಖ್ಯ ಗೊಬ್ಬರಗಳೆಂದರೆ ಒಂದು ಯೂರಿಯಾ, ಎರಡನೇದು ಸೂಪರ್ ಫಾಸ್ಫೇಟ್ ಹಾಗೂ ಮೂರನೇದಾಗಿ ಪೊಟ್ಯಾಷ್. ಈ 3 ಗೊಬ್ಬರಗಳು ಬಹಳಷ್ಟು ಮುಖ್ಯವಾಗಿ ನಮ್ಮ ಬೆಳೆಗಳಿಗೆ ಬೇಕಾಗುತ್ತವೆ. ಆ ಗೊಬ್ಬರಗಳನ್ನು ನಾವು ರಾಸಾಯನಿಕವಾಗಿ ಆಗಲಿ ಅಥವಾ ಸಾವಯವವಾಗಿಯೇ ಆಗಲಿ ತಯಾರಿಸಿಕೊಂಡು ಹಾಕಿಕೊಳ್ಳಬೇಕಾಗುತ್ತದೆ ಭೂಮಿಗೆ. ಆದ್ದರಿಂದ ಆ 3 ಗೊಬ್ಬರಗಳ ಕೊರತೆಯಿಂದ ಯಾವ ಲಕ್ಷಣಗಳು ನಮ್ಮ ಬೆಳೆಗಳ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತವೆ ಎಂಬುದನ್ನು ತಿಳಿದುಕೊಳ್ಳೋಣ. ಹಾಗೂ ಆ 3 ಗೊಬ್ಬರಗಳಿಂದ ಎಷ್ಟು ಲಾಭವಿದೆ, ಯಾವ ರೀತಿಯ ಲಾಭವಿದೆ ಎಂಬುದನ್ನು ಈಗ ನೋಡೋಣ. ರೈತ ಸ್ನೇಹಿತರೆ, ನಮ್ಮ ಬೆಳೆಯನ್ನು ನೋಡಿದ ತಕ್ಷಣವೇ ನಾವು ಹೇಳಬಹುದು ನಮ್ಮ ಬೆಳೆಗೆ ಯಾವ ರೀತಿಯ ಗೊಬ್ಬರವು ಕಡಿಮೆಯಾಗಿದೆ ಎಂದು. ಅದನ್ನು ಪತ್ತೆ ಹಚ್ಚಲು ಕೆಲವು ಕೊರತೆಗಳ ಲಕ್ಷಣಗಳನ್ನು ನೋಡಿದರೆ ತನ್ನಿಂದ ತಾನಾಗಿಯೇ ನಮಗೆ ತಿಳಿಯುತ್ತದೆ. ಅಂತಹ ಲಕ್ಷಣಗಳ ಬಗ್ಗೆ ಹಾಗೂ ಆ ಗೊಬ್ಬರದ ಕೆಲಸಗಳ ಬಗ್ಗೆ ನಾವು ಸ್ವಲ್ಪ ತಿಳಿದುಕೊಳ್ಳೋದು ಬಹಳ ಮುಖ್ಯವಾಗಿದೆ. ರೈತ ಸ್ನೇಹಿತರೆ, ನಮ್ಮ ಬೆಳೆಗೆ ಯೂರಿಯಾ ಗೊಬ್ಬರದ ಕೊರತೆ ಉಂಟಾದರೆ ಆ ಗೊಬ್ಬರದ ಕೊರತೆಯಿಂದ ಯಾವ ರೀತಿ ನಮ್ಮ ಗಿಡಗಳು ಕಾಣುತ್ತವೆ ಎಂದರೆ, ನಮ್ಮ ಸಸಿಯ ಮೇಲಿನ ಭಾಗವು ಹಸಿರಾಗಿದ್ದು ಕೆಳಗಿನ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ. ಅವು ಯಾವ ರೀತಿ ಕಾಣುತ್ತವೆ ಎಂದರೆ, ನಡುವಿನಿಂದ ಎಲೆಯು ಹಳದಿಯಾಗಿ ತುದಿಯವರೆಗೂ ಪೂರ್ತಿಯಾಗಿ ಹಳದಿಯಾಗಿಯೇ ಇರುತ್ತದೆ. ಅಂಥ ಲಕ್ಷಣಗಳು ಬಹಳಷ್ಟು ಮಳೆ ಆದ ಸಂದರ್ಭಗಳಲ್ಲಿ ಕಾಣಿಸುತ್ತದೆ. ಹಾಗೂ ನೀರಿನ ಸರಿಯಾದ ನಿರ್ವಹಣೆ ಆಗದೇ ಇದ್ದರೂ ಸಹಿತ ಯೂರಿಯಾದ ಕೊರತೆಯು ನಮ್ಮ ಬೆಳೆಗಳಿಗೆ ಕಾಣಿಸುತ್ತದೆ. ಈ ಯೂರಿಯಾದಿಂದ ನಮ್ಮ ಬೆಳೆಗೆ ಏನು ಲಾಭ ಎಂದರೆ, ಬೆಳೆಯು ಹಚ್ಚ ಹಸಿರಾಗಿರುತ್ತದೆ ಹಾಗೂ ಆಹಾರ ಉತ್ಪಾದನೆ ಎನ್ನುವುದು ಬಹಳಷ್ಟು ಜಾಸ್ತಿಯಾಗಿ ನಮಗೆ ಅತ್ಯಂತ ಲಾಭವನ್ನು ತಂದುಕೊಡುತ್ತದೆ. ನಾವು ಯೂರಿಯಾದ ಕೊರತೆಯನ್ನು ನಿವಾರಿಸಿಕೊಳ್ಳಬೇಕಾದರೆ ನಮ್ಮ ಜಮೀನಿಗೆ 19-19 ಯೂರಿಯಾ, ಪೊಟ್ಯಾಷ್, ಸೂಪರ್ ಫಾಸ್ಫೇಟ್ ಅನ್ನು ಸ್ಪ್ರೇ ಮಾಡಬಹುದು. ಅಥವಾ ನ್ಯಾನೋ ಯೂರಿಯಾವನ್ನು ಪ್ರತಿ ಲೀಟರ್ ನೀರಿಗೆ 3 ml ಹಾಕಿ ಸಿಂಪಡಣೆ ಮಾಡುವುದರಿಂದ ಈ ಯೂರಿಯಾದ ಕೊರತೆಯನ್ನು ನಾವು ನಿವಾರಿಸಿಕೊಳ್ಳಬಹುದಾಗಿದೆ. ಇದಿಷ್ಟು ಮಾಹಿತಿ ಯೂರಿಯಾ ಗೊಬ್ಬರದಿಂದ ನಮ್ಮ ಬೆಳೆಗಳಿಗೆ ಆಗತಕ್ಕಂಥ ಕೊರತೆ ಹಾಗೂ ಅದರ ಕೆಲಸ ಹಾಗೂ ನಿವಾರಣಾ ಉಪಾಯಗಳನ್ನು ನಾವು ಈಗ ತಿಳಿದುಕೊಂಡೆವು. ಈಗ ನಾವು ಗಮನಿಸಬೇಕಾದ ವಿಷಯ ಅಂತಂದರೆ ರಂಜಕ ಅಂದರೆ ಸೂಪರ್ ಫಾಸ್ಫೇಟ್, ಸಿಂಗಲ್ ಸೂಪರ್ ಫಾಸ್ಫೇಟ್ ಸಹಿತ ಆಗಿದೆ. ಈ ರಂಜಕದ ಕೊರತೆಯಿಂದ ನಮ್ಮ ಬೆಳೆಗಳಲ್ಲಿ ಯಾವ ರೀತಿಯ ಪರಿಣಾಮಗಳು ಬೀರುತ್ತವೆ ಎಂಬುದನ್ನು ತಿಳಿದುಕೊಳ್ಳುವುದಾದರೆ, ರಂಜಕದ ಕೊರತೆಯು ಕಂಡುಬಂದಂತಹ ಪ್ರದೇಶದಲ್ಲಿ ನಮ್ಮ ಬೆಳೆಗಳಲ್ಲಿ ಸಸ್ಯದ ಎಲೆಗಳು ಕಂದು ಬಣ್ಣದಾಗಿರ್ತವೆ ಅಥವಾ ಕೆಂಪಾಗಿರುತ್ತವೆ. ತುದಿ ಎಲೆಗಳು ಒಣಗಿದ ರೀತಿಯಲ್ಲಿ ಕಾಣಿಸಿಕೊಳ್ಳುತ್ತವೆ. ಇದು ರಂಜಕದ ಕೊರತೆಯಿಂದ ಉಂಟಾಗುವಂತಹ ಒಂದು ಬಹುಮುಖ್ಯ ಲಕ್ಷಣವಾಗಿದೆ. ಇದರ ರಂಜಕದ ಕೆಲಸವೇನೆಂದರೆ, ನಮ್ಮ ಬೆಳೆಗಳಲ್ಲಿ ಸರಿಯಾದ ರೀತಿಯಲ್ಲಿ ಬೇರುಗಳು ಹೆಚ್ಚಾಗಲು ಹಾಗೂ ಗಿಡದ ಕಾಂಡವು ಗಟ್ಟಿಯಾಗಲು ಹಾಗೂ ಎತ್ತರವಾಗಿ ಬೆಳೆಯಲು ಈ ರಂಜಕವು ಬೇಕಾಗುತ್ತದೆ. ರಂಜಕದ ಕೊರತೆಯನ್ನು ನಿವಾರಿಸಲು ಭೂಮಿಗೆ ರಂಜಕವನ್ನು ಹಾಕಲೇಬೇಕಾಗುತ್ತದೆ. ಅಥವಾ 19-19-19 99 3 ml ಅಷ್ಟನ್ನು ಸೇರಿಸಿ ನಾವು ನಮ್ಮ ಬೆಳೆಗಳಿಗೆ ಸ್ಪ್ರೇ ಮಾಡಬಹುದಾಗಿದೆ. ಮೂರನೇದಾಗಿ ಪೊಟ್ಯಾಷ್.
ಪೊಟ್ಯಾಷಿಯದ ಕೊರತೆಯಿಂದ ನಮ್ಮ ಸಸ್ಯಗಳಲ್ಲಿ ಸಸ್ಯದ ಎಲೆಗಳ ಅಂಚು ಹಳದಿ ಆಗುತ್ತದೆ. ಆಮೇಲೆ ಪೂರ್ತಿ ಎಲೆ ಹಳದಿಯಾಗಿ ಸಸ್ಯವೇ ಒಣಗಿ ಹೋಗುತ್ತದೆ. ಇದು ಹೆಚ್ಚಾಗಿ ಸಸ್ಯದ ಕೆಳಗಿನ ಎಲೆಗಳಲ್ಲಿ ಕಂಡುಬಂದ ಆಹಾರ ಉತ್ಪನ್ನದ ಹಾಗೂ ವಾಣಿಜ್ಯದ ರೀತಿಯಿಂದ ಆಗತಕ್ಕಂಥ ಲಾಭಗಳಲ್ಲಿ ನಷ್ಟವನ್ನು ಉಂಟು ಮಾಡುತ್ತದೆ. ಆದ್ದರಿಂದ ಇದರ ಕೊರತೆಯನ್ನು ನಿವಾರಿಸಲು ನಾವು ಪೊಟ್ಯಾಷ್ ಸ್ಪ್ರೇಯನ್ನು ಮಾಡಬಹುದು ಅಥವಾ ನೆಲಕ್ಕೆ ನೇರವಾಗಿ ಗೊಬ್ಬರವನ್ನು ಹಾಕಬಹುದು. ಈ ಪೊಟ್ಯಾಷಿಯದ ಮುಖ್ಯ ಕೆಲಸವೆಂದರೆ ಕಾಯಿ, ಹೂವು, ಹಣ್ಣುಗಳನ್ನು ಅತ್ಯಂತ ಬಲಿಷ್ಠವಾಗಿಡುವುದು ಇದರ ಕೆಲಸವಾಗಿದೆ. ಅದು ಅಲ್ಲದೆ ಕಾಯಿ ಹಾಗೂ ಹಣ್ಣುಗಳಲ್ಲಿ ರುಚಿಯನ್ನು ಸಹಿತ ಹೆಚ್ಚು ಮಾಡುತ್ತದೆ ಹಾಗೂ ಬೆಳೆಗಳನ್ನು ಅತ್ಯಂತ ಬಲಿಷ್ಠವಾಗಿಡುತ್ತದೆ. ಇದು ಪೊಟ್ಯಾಷಿನ ಮುಖ್ಯ ಕೆಲಸವಾಗಿದೆ. ಪೊಟ್ಯಾಷ್ ಕಡಿಮೆಯಾದ ಸಂದರ್ಭದಲ್ಲಿ ಪೊಟ್ಯಾಷನ್ನು ಸ್ಪ್ರೇ ಮಾಡುವುದು ಅಥವಾ ನೆಲಕ್ಕೆ ನೇರವಾಗಿ ಹಾಕುವುದು ಮಾಡಬಹುದು. ಅದು ಅಲ್ಲದೆ ಪೊಟ್ಯಾಷಿನ ಇನ್ನೊಂದು ಮುಖ್ಯವಾದ ಕೆಲಸ ಏನು ಎಂದರೆ ಬೆಳೆಗಳಿಗೆ ರೋಗ ಬಾಧೆಗಳು ಬರದೇ ಇರದಂತೆ ತಡೆ ಹಿಡಿಯುವುದು ಸಹಿತ ಈ ಪೊಟ್ಯಾಷ್ ತನ್ನ ಕೆಲಸವನ್ನು ಮಾಡುತ್ತದೆ. ರೈತ ಸ್ನೇಹಿತರೆ, ಈ 3 ಗೊಬ್ಬರಗಳಂಥ ಯೂರಿಯಾ, ರಂಜಕ ಹಾಗೂ ಪೊಟ್ಯಾಷಿನ ಕೊರತೆಯಿಂದ ಆಗತಕ್ಕಂತಹ ತೊಂದರೆಗಳು ಹಾಗೂ ಈ 3 ಗೊಬ್ಬರಗಳು ಮಾಡುವ ಕೆಲಸಗಳ ಬಗ್ಗೆ ಈ ಅಧ್ಯಾಯದಲ್ಲಿ ನಾವು ತಿಳಿದುಕೊಂಡೆವು. ಈ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಎಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು.